ಕೂಡ್ಲಿಗಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ, ಪಾಲಕಿ ಸೇರಿದಂತೆ 5ವರಿಗೆ ಗಾಯ. ಪಟ್ಟಣ ಪಂಚಾಯಿತಿ ವಿರುದ್ಧ ಆಕ್ರೋಶ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ನಾಗರಿಕರಲ್ಲಿ ಆತಂಕ ಮೂಡಿಸಿದೆ. ಈ ಘಟನೆ 1ನೇ ವಾರ್ಡ್ನಲ್ಲಿರುವಂತಹ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ನಡೆದಿರುವಂತಹ ಘಟನೆ. 3 ವರ್ಷದ ಬಾಲಕಿ ಶ್ರೀನಿಧಿ ಸೇರಿದಂತೆ 5 ಜನರ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದೆ, ಗಂಭೀರವಾಗಿ ಗಾಯಗೊಳಿಸಿದೆ. ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಈ ಬೀದಿ ನಾಯಿ ಅಟ್ಟಹಾಸ ಯಾವ ರೀತಿಯಲ್ಲಿ ಮೆರೆದಿದೆ ಅನ್ನೋದು ತಾವು ನೋಡಬಹುದು. ಕುತ್ತಿಗೆ ಭಾಗದಲ್ಲಿ, ಬೆನ್ನು ಭಾಗದಲ್ಲಿ, ಕಾಲ್ ಭಾಗದಲ್ಲಿ ಜನರಿಗೆ ಮತ್ತು 3 ವರ್ಷದ ಮಗುವಿಗೂ ಸಹ ಬಿಡದೆ ಅಟ್ಟಹಾಸ ಮೆರೆದಿದೆ ಅನ್ನಲೇಬಹುದು. ಈ ಪುಟ್ಟ ಕಂದಮ್ಮ ಕಿರ್ಚಾಟವನ್ನ ಕೇಳಿ ಪೋಷಕರು ಮತ್ತು ಅಕ್ಕಪಕ್ಕದವರೆಲ್ಲ ಧಾವಿಸಿ ರಕ್ಷಣೆ ಮಾಡಿದ್ರು. ತಕ್ಷಣವೇ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ನೀಡಿದ್ರು. ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿ ಅಗತ್ಯ ಮುನ್ನೆಚ್ಚರಿಕೆ ಸೂಚನೆಗಳು ಸಹ ಪೋಷಕರಿಗೆ ನೀಡಿದ್ರು. ಒಂದೇ ನಾಯಿ ಅದೇ ಪ್ರದೇಶದಲ್ಲಿ ಒಂದೇ ದಿನಕ್ಕೆ 5 ಜನರ ಮೇಲೆ ದಾಳಿ ಮಾಡಿರುವುದಕ್ಕಾಗಿ ಪಟ್ಟಣದ ಜನರು ಆತಂಕಕ್ಕೆ ಈಡಾಗಿದ್ದಾರೆ. ಪಟ್ಟಣ ಪಂಚಾಯಿತಿ ವಿರುದ್ಧ ನಾಗರಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ವರ್ಷ 2025ರಲ್ಲಿ ಬೀದಿ ನಾಯಿಗಳನ್ನು ಹಿಡಿಯುವ ಕೆಲಸ ಪಟ್ಟಣ ಪಂಚಾಯಿತಿ ಮಾಡಿತ್ತು. ಈ ಬಾರಿ ಯಾಕೆ ಮೌನವಾಗಿದೆ? ಸಾವು ನೋವು ಸಂಭವಿಸಿದ ನಂತರ ಕ್ರಮ ಕೈಗೊಳ್ಳುತ್ತಾರೋ ಎನ್ನುವ ಮಾತುಗಳು, ಪ್ರಶ್ನೆಗಳು ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಈ ಕೂಡಲೇ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಯಾಕೆ ಈ ರೀತಿ ವ್ಯವಸ್ಥೆ ಆಗಿದೆ, ಮತ್ತೆ ಯಾಕೆ ಈ ಬಾರಿ ಬೀದಿ ನಾಯಿಗಳನ್ನ ಕಡಿವಾಣ ಹಾಕುವಲ್ಲಿ ಮೌನವಾಗಿದ್ದಾರೆ ಅನ್ನೋದಕ್ಕೆ ಉತ್ತರ ನೀಡಬೇಕು. ಹಾಗೆ ಈ ದಾಳಿ ಮಾಡಿದ ನಾಯಿಯನ್ನ ತಪಾಸಣೆಗೆ ಒಳಪಡಿಸಿ ಅದರ ಸ್ಥಿತಿಗತಿ ಏನಿದೆ ಅನ್ನೋದು ಬಹಿರಂಗಪಡಿಸಬೇಕು. ಅದರ ಜೊತೆಯಲ್ಲಿ ಗಾಯಾಳುಗಳಿಗೂ ಸಹ ಚಿಕಿತ್ಸೆಯನ್ನ ಪಟ್ಟಣ ಪಂಚಾಯಿತಿಯಿಂದ ದೊರಕಿಸಬೇಕು. ನಾಯಿಯನ್ನು ಕೂಡಲೇ ಸೆರೆ ಹಿಡಿದು ಅದರ ಆರೋಗ್ಯ ಪರಿಶೀಲನೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡಿ ಜನವಸತಿ ಪ್ರದೇಶದಿಂದ ದೂರ ಸಾಗಿಸುವ ಕೆಲಸವನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು ಎಂದು ಒಂದೇ ಮಾತ್ರ ಜಾಗೃತಿ ವೇದಿಕೆಯ ಮುಖಂಡರು ಹಾಗೂ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿ ತಕ್ಷಣವೇ ಕೈಗೊಳ್ಳದೇ ಇದ್ದಲ್ಲಿ ಅಧಿಕಾರಿಗಳ ವಿರುದ್ಧ ರಸ್ತೆಗಿಳಿಬೇಕಾಗುತ್ತೆ ಎನ್ನುವ ಮಾತುಗಳನ್ನು ಸಹ ಕೂಡ್ಲಿಗಿ ಪಟ್ಟಣದಲ್ಲಿ ಕೇಳಿಬಂತು. ಏನೆಲ್ಲ ನಡೆದಿದೆ ಅನ್ನೋದು ನೋಡೋಣ ಬನ್ನಿ. ಯಾವಾಗಾದ್ರೂ ಇದಿಲ್ಲ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.